ಹಾಸನ ಜಿಲ್ಲೆಯ ಶಾಂತಿಗ್ರಾಮ ಹೋಬಳಿಯ ದೊಡ್ಡ ಚಾಕನಹಳ್ಳಿಯಲ್ಲಿ ನಡೆದಿದೆ ಎನ್ನಲಾದ ಲಾಂಗ್ ದಾಳಿ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದ್ದು 77 ವರ್ಷದ ವಯೋವೃದ್ಧ ಮಾಳಿಗೇಗೌಡ ಅವರು ತಮ್ಮ ಮೇಲೆ ಕೇಳಿ ಬಂದಿರತಕ್ಕಂತ ಆರೋಪವನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇದೆಲ್ಲವೂ ಕೂಡ ತಮ್ಮನ್ನ ಹತ್ತಿಕ್ಕಲು ಸೊಸೆಯಂದಿರು ಮಾಡಿರ್ತಕ್ಕಂಥ ಪಿತೂರಿ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಎಸ್, ಅವ್ರು ಏನ್ ಹೇಳಿದ್ದಾರೆ, ನನ್ನ ಸ್ವಯಾರ್ಜಿತ ಆಸ್ತಿಯನ್ನ ಈಗಾಗಲೇ ಮಕ್ಕಳಿಗೆ ಸಮಾನವಾಗಿ ಹಂಚಿಕೆ ಮಾಡಿದ್ದೀನಿ, ಆದ್ರೂ ಕೂಡ ಅತಿಯಾದ ಆಸೆ ಹಾಗೂ ದ್ವೇಷದಿಂದ ಸೊಸೆಯರು ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸುಮಾರು 15 ವರ್ಷಗಳ ಹಿಂದೆ ಕ್ಯಾನ್ಸರ್ ನಿಂದ ಪತ್ನಿಯನ್ನ ಕಳ್ಕೊಂಡು ಏಕಾಂಗಿಯಾಗಿ ಇರ್ತಕ್ಕಂಥ ನನಗೆ ಜೀವನದ ಸಂಧ್ಯಾ ಕಾಲದಲ್ಲಿ ಆಸರೆ ಆಗಬೇಕಾದವರೇ ಕುರುಕುಲ ನೀಡ್ತಾ ಇರ್ತಕ್ಕಂಥದ್ದು ದುರಾದೃಷ್ಟಕರ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಪತ್ನಿಯ ಅಗಲಿಕೆ ನಂತರ ಯಾರೂ ಇಲ್ಲದೆ ನೊಂದಿರುವ ನನಗೆ ನೆಮ್ಮದಿಯಿಂದ ಬದುಕಕ್ಕೆ ಬಿಡ್ತಾ ಇಲ್ಲ, ವಯೋಸಹಜ ಅಶಕ್ತಿಯಿಂದ ನಾನು ಬಳಲ್ತಾ ಇರಬೇಕಾದ್ರೆ ಲಾಂಗ್ ಹಿಡಿದು ಅಲ್ಲೇ ಮಾಡಿದ್ದೀನಿ ಅಂತಕ್ಕಂಥ ಸುಳ್ಳು ಆರೋಪ ಹೊರಿಸ್ತಕ್ಕಂಥದ್ದು ನನಗೆ ಭಾರಿ ನೋವಾಗಿದೆ ಅಂತ ಮಾಳಿಗೇಗೌಡರು ಹಿರಿಯ ಜೀವದ ನೋವನ್ನ ಮಾಧ್ಯಮಗಳು ಮುಂದೆ ಬಿಚ್ಚಿಟ್ಟಿದ್ದಾರೆ. ಇನ್ನು ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರು. ಸತ್ಯಾಸತ್ಯತೆಯ ತನಿಖೆಯಿಂದ ಏನಾಗಿದೆ ಅನ್ನೋದನ್ನ ಹೊರಬರಬೇಕು ಅಂತ ಒತ್ತಾಯಿಸಿದ್ರು. ಬೈಕೆ ಓದ್ತಿದ್ದಲ್ಲ 70 ಲಕ್ಷ ಎಲ್ಲಿಂದ ತಂದು ಇಟ್ಕೊಂಡಿದ್ದೆ ನೀನು? 70 ಲಕ್ಷ ತಂದಿದ್ದೆ ಮಗನ್ ನಿಂತ್ಕೊಂಡ ಬೈಕೆ ಓದ್ತಿದ್ದಲ್ಲ, ನಾನ್ ನಿನ್ ಕೇಳಕ್ ಬಂದಿದ್ನ. ನಾನು ನೋಡು, ನಾನ್ ಮುಟ್ಟ ನೋಡ್ತೀನಿ, ಕತ್ತರಿಸ ನೋಡ್ತೀನಿ, ನೋಡಿ ನಾವ ಓದ್ತೀನಿ, ಕರ್ಸೋದ್ ಬೇಡ, ನೋಡಿ ನಾವ ಓದ್ತೀವಿ. ನೀನು ಹುಟ್ಟಿಸ್ಕೊಂಡ್ರ ಯಾಕೆ ಬರ್ತಾರೆ ಮುಂಡ್ಗಾರು ನನ್ನ ಕೆಲ್ಸಕ್ಕೆ ಬುಕ್ಸೈಟ ಬಂದಿಲ್ಲ, ನೀನ್ ಓದ್ತೀಯಲ್ಲ ಕೆಲ್ಸಕ್ಕೆ ನಾವು ಹೋಗ್ತಿಲ್ಲ. ನಮ್ಮ ಅಪ್ಪಂದಲ್ಲ, ನೀನ್ ಅವತ್ತೇ ಹುಟ್ಟಿಸ್ಕೊಂಡಿದ್ದೆ, ಅವತ್ತೇ ಹುಟ್ಟಿಸ್ಕೊಂಡಿದ್ದೆ. ಯಾಕೆ ಹೊಡಿತೀಯ? ಯಾರಿಗೆ ಹೊಡಿತೀಯ ನೀನು? ಯಾರಿಗೆ ಹೊಡಿತಾ ಇದೀಯಾ? ಯಾರಿಗೆ ಹೊಡಿತಾ ಇದೀಯ ನೀನು? ನೋಡು, ಯಾರಿಗೆ ಹಾಕೊಂಡು ಹೊಡ್ದು ನೋಡು. ಸುಳ್ಳು ಎನ್ನುವುದು ಸಾಬೀತಾಗಬೇಕು. ಚಾಕನಹಳ್ಳಿ ಚೇರ್ಮನ್ ಅಂತ ಪ್ರಧಾನರಾಗಿದ್ದವರು ಶಾಂತಿಗ್ರಾಮದಲ್ಲಿ, ಅವರು ನಾವು ಜೊತೆಲೇ ಇದ್ದೆವು. ಅವರು ನನಗೆ PLD ಬ್ಯಾಂಕಲ್ಲಿ ಸಾಲ ಇದೆ, ನನಗೆ ನೀನು ಸ್ವಲ್ಪ ಈ ನನ್ನ ಜಮೀನು ಐತೆ ಶುಂಠಿ ಹಾಕೇಳಪ್ಪ ಅಂತ ಕೊಟ್ಟಿದ್ರು. ಅವರಿಗೆ ದುಡ್ಡನ್ನು ನಾನು ಕೊಟ್ಟಿದ್ದೆ. ಈಗ ಉಳ್ಸೋಕ್ಕೆ ಹೋದಾಗ ಸೊಸೆಯರು ಇಬ್ಬರಲ್ಲಿ ಜಗಳಕ್ಕೆ ಬಂದರು. ನೋಡ್ರಮ್ಮ ಇದೆಲ್ಲ ನನ್ನ ಆಸ್ತಿ, ನೀನು ಹೋಗ್ರಮ್ಮ ಸುಮ್ಮನೆ ಬೇಡ, ಎಲ್ಲ ಹಂಚ್ಕೊಟ್ಟಿದ್ದೀನಿ ಅಂತ ಹೇಳಿದರು. ಅವರೇ ಇವ್ರನ್ನ ಬಾಯಿ ಬಂದಂಗೆ ಬೋದರು. ಇವರು ಒಂದು ಕತ್ತಿ ಹಿಡ್ಕೊಂಡು ಹಂದಿ ನಾಯಿ ಒಂದು ಕತ್ತಿ ಹಂದಿ ಹಿಡ್ಕೊಂಡು ಹಂದಿ ಬರ್ತವೆ ಅಂತ ಇದು ಬರ್ತವೆ ಅಂತ ಹಿಡ್ಕೊಂಡಿದ್ರು ಕತ್ತಿಯ. ನಾನು ಪಕ್ಕದಲ್ಲಿದ್ದೆ, ಬನ್ನಿ ಚೇರ್ಮನ್ರೆ ಗಲಾಟೆ ಮಾಡೋದೇನು ಬೇಡ ಅಂತಂದೆ. ಆಗ ಅವರೇ ಇಬ್ಬರೊಳಗೆ ಬಂದು ಟ್ಯಾಕ್ಟ್ರಿಗೆ ಬಂದು ಮನಿಕೊಂಡ್ರು. ಆಗ ಬಂದು ಇವರು ಜಾಗ CB ಮಾಳಿಗೇಗೌಡ ಹೆಸರಲ್ಲಿದೆ. ಅವರು ನಮಗೆ ನಮ್ಮ ಮಾವರು ನಮಗೆ ಕೊಡಬೇಕು ಅಂತ ಅಂದರು. ಎಲ್ಲ ಕೊಟ್ಟಿದ್ರು ಅಂತ ಕೇಳಿದೆ. ಇನ್ನೂ ಕೊಡ್ಬೇಕು ನಮಗೆ, ನಾವು ಬೆಳ್ಕೋಬೇಕು ಅಂದರು. ಅದಕ್ಕೆ ನಾನು ಮಾಳಿಗೇಗೌಡ್ರು ಏನು ಸಮಾಚಾರ ಹಿಂಗೆ ಅಂತ ಹೇಳ್ತಾರಲ್ಲ ಅಂದೆ. ಅವ್ರು ಏನು ಹೇಳಿದ್ರು, ನನ್ನ ಸ್ವಯಾರ್ಜಿತ ಕಣೆಯ, ನೀನೇ ತಲೆಗೆಡ್ಸ್ಕೊಬೇಡ ಕಣೆಯ, ಸುಮ್ಮನೆ ನೀನು ಆಕೆಯ ಶುಂಠಿ ನಾನು ಇದ್ದೀನಿ ಅಂದರು. ಆಮೇಲೆ ಬಂದು ಕೊನೆಗೆ ಸಬ್ ಇನ್ಸ್ಪೆಕ್ಟ್ರ್ ಅಂತ ಕಂಪ್ಲೇಂಟ್ ಕೊಟ್ಟರು. ಆಗ ಹಿಂಗೆಲ್ಲ ಕರೆದು ಹೇಳಿದರು ಸಬ್ ಇನ್ಸ್ಪೆಕ್ಟ್ರು. ಆದರೆ ಅವ್ರು ಒಪ್ಪಲಿಲ್ಲ. ಆಗ ಇವ್ರ ಪಾಪ ನಾನು ನೋಡಿ ನನಗೆ ಎಡ್ತಿಲ್ಲ ಯಾರಿಲ್ಲ, ನೀನು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದರು. ಆಯಿತು ಸರ್, ಬಿಡಿ, ನೀವು ನಮಗೆ ದೇವರಿದ್ದಂಗೆ ತಂದೆ ಇದ್ದಂಗೆ ಅಂತ ನಾನು ಹೇಳಿ ಕರ್ಕೊಬಂದಿದ್ದೆ ಸರ್. ಅವ್ರಿಗೆ ಸರ್ ಏನು ಹೇಳೋಕ್ಕಾಗತ್ತೆ ಸರ್, ಎಲ್ಲ ಹೇಳಿಕೆ ಮಾತು ಕೇಳ್ಕೊಂಡು ಹಿಂಗೆ ಕುಣಿತಾವ್ರೆ. ಅದು ಅವರೇ ಅವರು ಸೊಸೆರೇ ಯಾರು ಕಾಲು ಬಿಡಿಸೋರು ಗೊತ್ತಿಲ್ಲ. ಅದು ನಮಗೆ ಇನ್ನೂ ಅರ್ಥವಾಗಿಲ್ಲ. ಅದೆಲ್ಲ ಸುಳ್ಳು, ಅದು ಏನೂ ನಡೆದಿಲ್ಲ. ಬರೀ ಕೇಳಿದಿಷ್ಟೇ. ಇದೇನು ನಡೆದಿದ್ದು ಇದಕ್ಕೆಲ್ಲ ಸತ್ಯ. ಅವ್ರಿಗೆ 77 ವರ್ಷ ವಯಸ್ಸು. ಇಷ್ಟೊಂದು ತಂದು ಈ ವಯಸ್ಸಲ್ಲಿ ಸೀನಿಯರ್ ಸಿಟಿಜನ್ ಅದ್ರಲ್ಲಿ ಬೇರೆ. ಆದರೂ ಅವ್ರಿಗೆ ಪಾಪ ಅಳ್ತಾರೆ, ನಾನು ಎಡ್ತಿಲ್ಲ, ಈ ಪರಿಸ್ಥಿತಿ ತಂದ್ರಲ್ಲ ಅಂತ ಅಳ್ತಾವ್ರೆ. ನಾನು ಅದಕ್ಕೆ ಚೇರ್ಮನ್ ಏನು ಅಳಬೇಡಿ, ಸುಮ್ಮನಿರಿ, ದೇವರಿದ್ದಾನೆ, ಎಲ್ಲದು ಒಳ್ಳೇದಾಗುತ್ತೆ. ಸೇವ್ರು ಮಾಡಿರೋಂಥ ಆಪಾದನೆ ಸುಳ್ಳು. ನಾನು ಅವ್ರ ಮೇಲೆ ಯಾವುದೇ ಥರ ದೌರ್ಜನ್ಯ ಮಾಡಿಲ್ಲ. ನಾನು ಕೊಟ್ಟಂಥ ಆಸ್ತಿ ಕ್ರಯ ಮಾಡಿಕೊಟ್ಟಿದ್ದೀನಿ, ಸುಖವಾಗಿರಲಿ ಅಂತ ಬರ್ಕೊಟ್ಟಿದ್ದೀನಿ. ಅದನ್ನು ಉಪಯೋಗಿಸ್ಕೊಂಡವ್ರೆ, ಮಾರಾಟನೂ ಮಾಡ್ಯವ್ರೆ. ನನಗೆ ಬಂದು ಪೈಸಾ ಸಾಲನೂ ತೀರಿಸಿಲ್ಲ. ನನ್ನ ಹೆಂಡತಿ ಸತ್ತೊಟ್ಟಿದ್ದಲು ನೀರನ್ನೂ ಕೊಟ್ಟಲ್ಲ, ಬಟ್ಟನೂ ಒಗ್ದಲ್ಲ. ನನ್ನ ಕಷ್ಟ ದೇವರಿಗೆ ಗೊತ್ತು. ಈಗ ಬಂದು ನನಗೆ ಸ್ವಂತವಾಗಿ ದುಡ್ದಿರೋಂಥ ಆಸ್ತಿಯನ್ನು ನನಗೆ ಕೊಡಬೇಕು ಅಂತ ಹೇಳಿ ಈ ಪೇಪರ್ನವ್ರಿಗೆ ಬಂದು ಸುಳ್ಳು ಆಪಾದನೆ ಮಾಡಿರೋದು ಸತ್ಯಕ್ಕೆ ದೂರವಾದ ವಿಚಾರ. ನಾನು ಸಾರ್ವಜನಿಕರ ಕೆಲಸ ಮಾಡೋಕ್ಕೆ ಹೋಗಿ ಭಾಳ ಸಾರ್ವಜನಿಕ ಕೆಲಸ
ಕೆಲಸ ಮಾಡಿದ್ದೀನಿ ಭಾಳವ. ಚೇರ್ಮನ್ ಆಗಿ ಪ್ರಧಾನರಾಗಿ ಬೇಕಾದಷ್ಟು ಮದುವೆ ಮುಂಜಿ ಮಾಡಿ ಬಟ್ಟೆ ಕೊಡಿಸಿ ಸಾಲ ಕೊಡಿಸಿ ದುಡ್ಡು ಕೊಡಿಸಿ ಜನಸೇವೆ ಭಾಳ ಮಾಡಿದ್ದೀನಿ. ಯಾರೂ ಕೂಡ ನನ್ನನ್ನು ಕೆಟ್ಟವನು ಅಂತ ಹೇಳಿಲ್ಲ. ಇವರು ಹೊಟ್ಟವರಿ ನಾರ್ಸ್ಕ 30 ವರ್ಷ ಹಾಸನದಲ್ಲಿ ರಾಗಿ ಹೊತ್ತು ಕಾಯಿ ಹೊತ್ತು ಸಾಕಿದ್ದೆ. 31 ವರ್ಷಕ್ಕೆ ಬಂದು ಈಗ ನನಗೆ ಆಸ್ತಿ ಬೇಕು ಅಂತಾರೆ. ಇಲ್ಲಿನವರೆಗೂ ಆಸ್ತಿನೂ ಮಾರಾಟ ಮಾಡ್ಯಾರೆ. 30 ಲಕ್ಷ ರೂಪಾಯಿ ಆಸ್ತಿ ಮಾರಾಟ ಮಾಡಿ 1 ರೂಪಾಯಿನೂ ಕೊಟ್ಟಲ್ಲ. ನಾನು 2 ಬ್ಯಾಂಕ್ ಸಾಲ ಮಾಡಿದ್ದೀವರ ಮದುವೆಗೆ ಸಾರ್ವಜನಿಕ ಇವ್ರಿಗೋಸ್ಕರ 30 ಲಕ್ಷ ಸಾಲ ಮಾಡಿ ತೀರಿಸಿ ಇನ್ನು 10 ಲಕ್ಷ ರೂಪಾಯಿ ಇದೆ. ಇವರು ಏನೂ ನನಗೆ ಸಹಾಯ ಮಾಡಿಲ್ಲ, ಸುಳ್ಳು ಆಪಾದನೆ ಮಾಡಿದ್ದಾರೆ. ಈ ಆಪಾದನೆಯನ್ನು ದಯವಿಟ್ಟು ಜನಗಳು ನನ್ನನ್ನು ಭಾಳ ಸ್ವೀಕರಿಸಬೇಕಾಗಿತ್ತೆ. ನಾನು ಆಮೇಲೆ ಸಾರ್ವಜನಿಕರು ಯಾರೇ ಕೇಳಿದ್ರು ಕೂಡವ ಸಾರ್ವಜನಿಕವಾಗಿ ನೂರಾರು ಕೆಲಸ ಮಾಡಿ ನೂರಾರು ಸೇವೆ ಮಾಡಿದ್ದೀನಿ, ನೂರಾರು ಸೈಟ್ ಕೊಟ್ಟಿದ್ದೀನಿ. ಒಬ್ಬರು ಸಲ ದುಡ್ಡು ಕಾಸು ಕೇಳಿಲ್ಲ. ನನ್ನ ಮನೆಗೋಸ್ಕರ ಬದುಕಲಿ ಅಂತ ಇವ್ರಿಗೆ ಕೊಟ್ಟರೆ ಈಗ ನಾನು ಇಟ್ಕೊಂಡಿರೋ ಆಸ್ತಿ ಬಂದು ಫುಲ್ ಸುಳ್ಳು ಆಪಾದನೆ ಮಾಡಿ ಯಾರನ್ನೋ ಕಟ್ಕೊಂಡು ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ನನ್ನ ಹೆಂಡ್ತಿಯೂ ಇಲ್ಲ, ನನಗೆ ಯಾರು ದಾತಿಕರು ದಯಮಾಡಿ ಆ ಜಮೀನು ನಾನು ವಾಪಸ್ ಪಡೆಯೋವರೆಗೂ SP ಸಾಹೇಬರ ಸಲ ಉಗ್ರ ಹೋರಾಟ ಮಾಡ್ತೀನಿ. ಬೆಳಗ್ಗೆ ನಾನು ಏನು ಹೇಳಿದ್ರು ಒಪ್ತಾ ಇಲ್ಲ ಅವರು. ನಾನು ಹೇಳಿದೆ ನಾನು ಇರೋವರೆಗೂ ಉಪಯೋಗಿಸ್ತೀನಿ, ಹೊಟ್ಟೆ ಬಟ್ಟೆ ಸಾಕೈತೀನಿ ಅಂತ ಸಬ್ ಇನ್ಸ್ಪೆಕ್ಟರ್ ಮುಂದೆ ಹೇಳಿದೆ. ಅವರು ಪಾಪ ಏನು ಮಾಡ್ತಾರೆ ನೋಡಮ್ಮ, ಇದಕ್ಕಿಂತ ಯಾರು ಹೇಳೋಕ್ಕಾಗಲ್ಲ. ನಿನಗೆ 2 ವರ್ಷ ಆದಮೇಲೆ ನಿನಗೆ ಅಗ್ರಿಮೆಂಟ್ ಮಾಡಿಕೊಡ್ತೀನಿ. ಆ ವಾಸ್ತಿ 4 ಎಕರೆ ನಿನಗೆ 2 ಎಕರೆ, ಹಿರಿ ಮಗನಿಗೆ 2 ಎಕರೆ ಕೊಡ್ತೀನಿ ಅಂದ್ರೂ ಅದಾಗಲ್ಲ, ಇವತ್ತೇ ಆಗಬೇಕು. ಕಾನೂನು ಇಲ್ಲವಲ್ಲಮ್ಮ, ಕಾನೂನು ಇದ್ರೇನು ಇವತ್ತೇ ಬೇಕು ನನಗೆ ಅಂತ ನನಗೆ ಬಲಾತ್ಕಾರ ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್. ನಾನೇನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಏನೇನೈತೆ ಅಷ್ಟೆಲ್ಲ ಬುದ್ಧಿ ಹೇಳಿದ್ದೀರಾ, ವಿಚಾರ ಹೇಳಿದ್ದೀರಾ. 3 ಜನ. ನಾನು ಅವ್ರಿಗೆ ಅದು ಒಬ್ಬನಿಗೆ 5 ಎಕರೆ ಕೊಟ್ಟಿದ್ದೀನಿ, ಹಿರಿಯ ಮಗನಿಗೆ. 2ನೇ 4 ಎಕರೆ 3 ಗುಂಟೆ, ಕೊನೆಯಲ್ಲಿ 3 ಎಕರೆ. ನಾನು ಒಬ್ಬನೇ ಇದ್ದೀನಿ, ಹೆಂಡ್ತಿ ಇಲ್ಲ, ನಾನು ಯಾರು ದಾತಿಕರಲ್ಲ, ಯಾರು ಮನೆಗೂ ಹೋಗಿಲ್ಲ ಉಣ್ಣಕ್ಕೆ ಉಪ್ಪಣ್ಣಕ್ಕೆ. ಸ್ವಂತ ಬಟ್ಟೆ ಹೋಗ್ತೀನಿ, ವಿಸಿ ಮಾಡಿಸ್ತೀನಿ. ಆಮೇಲೆ ನಾನು ಸ್ವಂತ ಮನೇಲಿದ್ದೀನಿ. ಆ ಮನೆನೂ ಕೂಡ 2 ಮನೆ ಕೊಟ್ಟಿದ್ದೀನಿ ಇವನಿಗೆ. ಈ ಕಂಪ್ಲೇಂಟ್ ಕೊಟ್ಟಂಥ ಶ್ರೀಮಾನ್ ಸೊಸೆಗೆ 2 ಮನೆ, 7 ಎಕರೆ 5 ಎಕರೆ ಜಮೀನು, ಸಾಲ 30 ಲಕ್ಷ ರೂಪಾಯಿ ದುಡ್ಡು ತಿಂದು ತೇಗವ್ರೆ. ನನಗೆ 1 ರೂಪಾಯಿನೂ ಸಹ ಕೊಟ್ಟಲ್ಲ. ಎಲ್ಲ ಆದ್ಮೇಲೆ ಮತ್ತೆ ಏನಕ್ಕೆ ಈ ಥರ ಮಾಡ್ತಿದ್ದಾರೆ? ಎಲ್ಲ ಕೊಟ್ಟಾದ್ಮೇಲೆ ಅದೇ ಎಲ್ಲ ಕೊಟ್ಟಾದ್ಮೇಲೆ ಇನ್ನು ನನಗೆ ಜೀವನ ಕಿಟ್ಕೊಂಡಿದ್ದಲ್ಲ ಸರ್, ಜೋಳ ಪಳ ಬೆಳ್ಕೊಳಕ್ಕೆ ಅದಕ್ಕೆ ಬಂದವ್ರೆ. ನಿಮ್ಮನ್ನ ಯಾರು ನೋಡ್ಕೊಂತಿಲ್ವಾ? ನಿಮ್ಮನ್ನ ಯಾರು ನೋಡ್ಕೊಂತಿಲ್ವಾ? ನೋಡ್ಕೊತ ನೋಡಿದ್ರೆ ಯಾಕೆ ಸ್ವಾಮಿ, ಸುಮ್ಮನೆ ಸುಳ್ಳು ಬುಡಿ ಕೇಳ್ತಾರೆ ಬಲ್ಲಿ ಅಂತವ ಕದ ಹಾಕೊಂಡು ಹೋಗಿರ್ತಾರೆ. ಮದುವೆಗೆ ತಿಥಿಗೆ ಹೋದ್ರೆ ನಾನು ಉಣ್ಣೋದೆಲ್ಲಿ? ಈ ವಯಸ್ಸಾದ ನೆನೆಸಿದ್ರೆ ಕರ್ದು ಹಾಕೋಳು. ನಾನು ನೆನೆಸಿದ್ರೆ ಕಳ್ಕೊಂಡಿದ್ದೀನಿ. ನನಗೆ ಯಾರು ದಾತಿಕರು, ಆಸೆ ದಾತಿಕರು. ಈಗ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದೆಲ್ಲ ಕಷ್ಟಪಟ್ಟು ದೇವ್ರಿಗೆಲ್ಲ ಹೋಗಿ ಮಕ್ಕಳು ಮಾಡ್ತಾರೆ. ಈಗ ಆಸ್ತಿಗೋಸ್ಕರ ಈ ತರ ಮಾಡೋದು ಏನು ಅನ್ಸುತ್ತೆ ಸರ್? ನಾನು ಏನು ಹೇಳಿ ಸರ್, ನನಗೇನಾದ್ರು ಕೃಪದಾನ SP ಸಾಹೇಬರು AC ಸಾಹೇಬರು ಮಾಡಿದರೆ ಆ ಜಮೀನಲ್ಲಿ ಜೀವನ ಮಾಡ್ಕೊತೀನಿ. ಅಲ್ಲ, ಮಕ್ಕಳು ಬೇಕು ಅಂತ ಹೇಳಿ ಅಷ್ಟೆಲ್ಲ ಅವರೆಲ್ಲ ಮಾಡ್ಕೊಂಡು ಮಕ್ಳು ಉಡ್ಸೋದೇ ಈ ಕೆಲಸಕ್ಕೆ ಸರ್. ಎಷ್ಟು ವಿನಯದಿಂದ ಕೇಳಿದ್ರು ಸಬ್ ಇನ್ಸ್ಪೆಕ್ಟರ್ ಸಾಹೇಬರು, ನೋಡಮ್ಮ ಈ ಥರ ಹೇಳೋರು ಯಾರೂ ಇಲ್ಲ, ನಿಮಗೆ ಜಮೀನು ಅಂತ ಈಗ ರಿಕಾರ್ಡ್ ಮಾಡಿಕೊಡ್ತೀನಿ ಅಂದ್ರೆ ಒಪ್ತಾ ಇಲ್ಲ, ರಿಜಿಸ್ಟರ್ ಆಗಲ್ಲ. ಅದು ಈಗ ಹೆಂಗೆ ಮಾಡಿಕೊಡ್ಲಿ? ಸಮಸ್ಯೆ ಎಷ್ಟಿಂದ ಐತಿದು ಅಂತ ಈಗ 1 ವಾರದಿಂದವ. ಮೊದಲೇನು 30 ವರ್ಷದ ಬಂದಿಲ್ಲ, ಉಂಡ್ಕೊಂಡ್ರು ತಿರುಗಿರು ಜಮೀನು ಮಾಡ್ಕೊಂಡ್ರು ದುಡ್ಡು ತಿರ್ಕೊಂಡ್ರು. ನಿಮ್ದನ್ನು ಅವ್ರಿಗೆ ಬೇಕು ಅಂತಾರ? ನಾನು ನಂದು ಬೇಕು ಅಂತ. ಈ ಪುಣ್ಯಕ್ಕೆ ಮಕ್ಳು ಹಾಕ್ಬೇಕು ಅಂತ ಅದೇ ಹೇಳಿ, ಅದು ದೇವ್ರು ನೋಡ್ಬೇಕು. ಅಲ್ಲ, ಮಕ್ಳು ಬೇಕು ಅಂತೇಳಿ ಅಷ್ಟೆಲ್ಲ ದೇವಸ್ಥಾನ ಅಲ್ಲೆಲ್ಲ ಹೋಗ್ತಾರೆ ಸರ್. ಒಂದು ದಿನ ದಯಮಾಡಿ ಹೇಳ್ತಾ ಇದ್ದೀನಿ, ಒಂದು ದಿನ ಸಾರ್ವಜನಿಕರು ಆಳ್ಕೈ ಕೆಲಸ ಮಾಡಿಸಿದ್ದೀನಿ. 3 ಜನ ಮಕ್ಕಳು ಭೂಮಿ ನೋಡಿಲ್ಲ, ನನ್ನ ಮನೆ ನೋಡಿಲ್ಲ. ಹಾಸನದಲ್ಲಿ ವಾಸ, ಹಾಸ್ಟೆಲ್ ವಾಸ, ಅತ್ತ ಮೇಲೆ ವಾಸ. ನಮ್ಮ ಮತ್ತೆ ಯಾರಿದ್ರು ಅವ್ರ ಮೇಲೆ ವಾಸ. ಅವರು ನೀವು ಊಟ ತಿಂಡಿಯಲ್ಲಿ ಏನು ಮಾಡ್ತೀರಿ ನೀವು? ನಾನು ಮಾಡ್ತೀನಿ ಸ್ವಂತ ಸ್ವಲ್ಪ ಒಬ್ಬರೇ. ಮನೆ ಇದೆ, ಒಂದು ಹಾಸಿಗೆ ಇಟ್ಕೊಂಡಿದ್ದೀನಿ, ಬಟ್ಟೆ ಒಗಿತೀನಿ, ವಿಸ್ತ್ರಿ ಮಾಡಿಸ್ಕೊತೀನಿ. ಜನ ನನಗೆ ಪ್ರೀತಿ ಇದ್ದಾವ. ಹಾಸನಕ್ಕೆ ಬಂದಾಗ ಒಬ್ಬರಲ್ಲ ಒಬ್ಬರು ನಾನು ಮಾಡಿದಂಥ ಸಹಾಯ ಭಾಳ ಮಾಡಿದ್ದೆ. ದೇವೇಗೌಡದ 100 ಜನ ಕೆಲಸ ಕೊಟ್ಟಿದ್ದೆ. ಬ್ಯಾಂಕಲ್ಲಿ, DC ಬ್ಯಾಂಕು, ಅಲ್ಲಿ ಇಲ್ಲಿ ದೇವೇಗೌಡರು ನಮ್ಮನ್ನು ದೇವರು ಅಂತ ಕಾಣೋರು. ಮಾಳಿಗೇಗೌಡ ಮಾಜಿ ಪ್ರಧಾನರು, ಶಾಂತಿಗ್ರಾಮ. ದೊಡ್ಡ ಶಾಂತಿಗ್ರಾಮ ಮಾಜಿ ಪ್ರಧಾನರಾಗಿದ್ದರು.